ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಿವ. ಸೊ ತುಂಬ ದಿನಗಳ ನಂತರ ಮತ್ತೆ ಈ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಮೀಟ್ ಆಗ್ತಾ ಇದ್ದೀನಿ. ಸೊ ಎಲ್ರಿಗೂ ನಮಸ್ಕಾರ. ಸೊ ಇದು ಏನಪ್ಪ ಅಂತಂದರೆ, ಇಟ್ಸ್ ಎನ್ ಕಂಪ್ಲೀಟ್ ನೋಡ್ಕೊಂಡು ಬಂದಿರ್ತೀರಾ. ಇಟ್ಸ್ ಎನ್ ಅಮೆಝಾನ್ ಗಿಫ್ಟ್ ಹ್ಯಾಂಪರ್ ಫಾರ್ ದಿವಾಲಿ 2025. ಇದು ನನ್ನ ಫ್ರೆಂಡ್ಗೆ ಸಿಕ್ಕಿರೋಂಥ ಒಂದು ಹ್ಯಾಂಪರ್ ಇದು. ಸೊ ನಾನು ಅಮೆಝಾನ್ನ ಬಿಟ್ಟು ಆಲ್ಮೋಸ್ಟ್ 2 years ಆಯಿತು. ಸೊ ಕರೆಂಟ್ಲಿ ಸ್ನೋಟಾ ಸಾಫ್ಟ್ವೇರ್ ಅನ್ನೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಗಿಫ್ಟ್ನ ಅನ್ಬಾಕ್ಸ್ ಮಾಡಿ ನೋಡೋಣ. ಸೊ ಅಮೆಝಾನ್ ಅವರು ಯಾವಾಗಲೂ ಅಷ್ಟೇ ಈ ಸ್ಪೆಸಿಫಿಕ್ ಟೀಮ್ಗೆ ಗಿಫ್ಟು ಕೊಡಬೇಕಾದ್ರೆ ಪ್ರಾಪರಾಗಿ ಆ ಪ್ಯಾಕೇಜಿನಂತೂ ಒಳ್ಳೆ ಲಕ್ಸುರಿಯಾಗಿ ಪ್ಯಾಕ್ ಮಾಡಿ ಕೊಡ್ತಾರೆ. ನೀವು ನೋಡ್ಬೋದಲ್ಲ, ಅಪ್ಪರ್ ಕವರಲ್ಲಿ ಫುಲ್ಲ ಗೋಲ್ಡನ್ ಪ್ಯಾಟ್ರನ್ಸು, ಅಮೆಝಾನನ್ನು ಬ್ರ್ಯಾಂಡ್ ಲೋಗೋ ಆ ಬಾಕ್ಸಲ್ಲೇ ಪ್ರಿಂಟ್ ಆಗಿದೆ ಪ್ರಾಪರಾಗಿ. ಸೊ ಅವ್ರು ಪ್ರೆಸೆಂಟ್ ಮಾಡೋ ವಿಧ ಅಂತೂ ನನಗೆ ತುಂಬ ಇಷ್ಟ ಆ್ಯಕ್ಚುಲಿ. ಓಪನ್ ಮಾಡಿದ ತಕ್ಷಣ ಥ್ಯಾಂಕ್ ಯು ಅನ್ನೋ ಒಂದು ಸ್ಮಾಲ್ ಗ್ರೀಟಿಂಗ್ ಕಾರ್ಡ್. ಆ ಗ್ರೀಟಿಂಗ್ ಕಾರ್ಡ್ ಹಿಂದೆ ಒಂದು ಎ ಸ್ಮಾಲ್ ಬ್ರೀಫ್ ಅಬೌಟ್ ಅವರ್ ಕಾಂಟ್ರಿಬ್ಯೂಷನ್ಸ್ ಟು ದ ಕಂಪನಿ. ಸೊ ಯೂಶಲಿ ಇದು ಅಮೆಝಾನ್ ಇದನ್ನ ಫಾಲೋ ಮಾಡ್ತಾರೆ. ಥ್ಯಾಂಕ್ ಯು. ಓಕೆ, ಸೊ ನೆಕ್ಸ್ಟ್ ಒಂದು ಕವರ್ ಇದೆ. ಕವರ್ ಒಳಗೆ ಒಂದು ಲೆದರ್ ಬ್ಯಾಗ್ ಇದೆ. ಆಚೆ ತೆಗ್ದು ನೋಡೋಣ. ಬಟ್ ಒಂದು ದೊಡ್ಡ ಡಿಸಪಾಯಿಂಟ್ಮೆಂಟು ಅಂತಂದರೆ, ಅಮೆಝಾನಲ್ಲಿ ಎಲ್ರಿಗೂ ಈ ಥರ ಬ್ಯಾಗ್ ಒಂದು ಸಿಕ್ಕಿದೆ. ಇದು ಬೇಸಿಕಲಿ ಇದು ಲೇಡೀಸ್ ಯೂಸ್ ಮಾಡೋ ಬ್ಯಾಗು. ನೋಡಿದ್ರೆ ಗೊತ್ತಾಗ್ತಿದೆ ನೋಡಿ, ಇದು ಆ್ಯಕ್ಚುಲಿ ಜೆಂಟ್ಸ್ ಯೂಸ್ ಮಾಡೋ ಬ್ಯಾಗ್ ಅಲ್ಲ ಇದು. ಮತ್ತು ಫ್ಯೂ 4 to 5 ಟೈಪ್ಸ್ ಆಫ್ ಡಿಫ್ರೆಂಟ್ ಕೀಚನ್ಸ್ ಕೊಟ್ಟಿದ್ದಾರೆ. ಅದು ನನಗೆ ಇಷ್ಟ ಆಯಿತು, ಐ ಲೈಕ್ ಇಟ್. ಬಟ್ ಈ ಬ್ಯಾಗ್ ಮಾತ್ರ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆ್ಯಕ್ಚುಲಿ. ಆ ಬ್ಯಾಗಲ್ಲೂ ಒಂದು ಸ್ಮಾಲ್ ಅಮೆಝಾನ್ ಬ್ರ್ಯಾಂಡ್ದು ಒಂದು ಕಾರ್ಡ್ ಥರ ಕೊಟ್ಟಿದ್ದಾರೆ. ಬಟ್ ಕ್ವಾಲಿಟಿ ವೈಸ್ ನೋಡಿದ್ರೆ ಇದು ಅಷ್ಟೊಂದೇನೋ ಹೈ ಕ್ವಾಲಿಟಿನೂ ಅಲ್ಲ, ಅಷ್ಟು ಲೋ ಕ್ವಾಲಿಟಿನೂ ಅಲ್ಲ. ಒಂದು ಮಿಡ್ ರೇಂಜಲ್ಲಿ ಓಕೆ, ಒಂದು ಸುಮಾರಾಗಿರೋ ಒಂದು ಓಕೆ ಕ್ವಾಲಿಟಿ, ಪರವಾಗಿಲ್ಲ. ನೆಕ್ಸ್ಟ್ ಇನ್ನೊಂದು ಬಾಕ್ಸ್ ಇದೆ. ಆ ಬಾಕ್ಸ್ ಮೇಲೆ ಅಷ್ಟೇ ಆ ಕಾಂಬಿನೇಷನ್ ನೋಡಿ, ಕಂಪ್ಲೀಟ್ಲಿ ಬ್ಲ್ಯಾಕ್ ಬಾಕ್ಸ್ ವಿತ್ ಆರೆಂಜ್ ಬ್ರ್ಯಾಂಡ್ ಲೋಗೋ. ಅದು ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ 3 ಪ್ರಾಡಕ್ಟ್ಸು, ಒಂದು ಪ್ಲೇಟು, 2 ಸಿಲಿಂಡ್ರಿಕಲ್ ಡಬ್ಬ. ಸೊ ಬೇಸಿಕಲಿ ಆ್ಯಕ್ಚುಲಿ ಇದು ನನಗೆ ಸಿಗೋಕ್ಕಿಂತ ಮುಂಚೆ ನಾನು ಬೇರೆ ಯೂಟ್ಯೂಬರ್ಸ್ ಹಾಕಿರೋ ವಿಡಿಯೋ ನೋಡಿದೆ. ಸೊ ಅದರಿಂದ ನನಗೆ ಆಲ್ರೆಡಿ ಒಳಗೆ ಏನಿದೆ ಅಂತ ನನಗೆ ನೀಟಾಗಿ ಗೊತ್ತು. ಬಟ್ ಆ ಡಬ್ಬ ಇದೆಯಲ್ಲ, ಅದು ನನ್ನ ಕೈಯಲ್ಲಿ ಲಿಫ್ಟ್ ಮಾಡಿದಾಗಲೇ ಒಂದು ಹೆವಿ ಫೀಲ್ನೆಸ್ ನನಗೆ ಗೊತ್ತಾಯಿತು. ಪ್ಲಸ್ ಅದು ಆ್ಯಕ್ಚುಲಿ ಆ ಮೆಟೀರಿಯಲ್ ನೋಡಿದ್ರೆ ಫುಲ್ ಕಂಪ್ಲೀಟ್ಲಿ ಕಾಪರ್ ಥರ ಅನಿಸ್ತಿದೆ. ಆ ಡಬ್ಬ ಒಳಗೆ ಕಂಪ್ಲೀಟ್ಲಿ ಬಫಿಂಗ್ ಮಾಡಿದ್ದಾರೆ. ಒಂದು ಸ್ಮಾಲ್ ಮೈನರ್ ಸ್ಕ್ರ್ಯಾಚಸ್ ಥರ ಇದೆ. ಅದು ನೋಡಿದ್ರೆ ಒಂಥರ ಕಾಪರ್ ಥರ ನನಗೆ ಅನಿಸ್ತು. ನನಗೆ ಡೌಟ್ ಬಂದು ಸ್ಲೈಟಾಗಿ ಬ್ಲೇಡಿಂದ ಸ್ಕ್ರ್ಯಾಚ್ ಮಾಡಿ ನೋಡಿದೆ, ಅದು ಕಲರ್ ಯಾವುದೂ ಫೇಡ್ ಆಗಿಲ್ಲ. ಈ ಪ್ಲೇಟ್ ನೋಡಿ, ಇದು ಒಂಥರ ನೇಚರ್ ಡಿಸೈನ್ಸ್ ಒಂದು ಬ್ರಿಡ್ಜ್ ಇದೆ, ಒಂದು ಗ್ಲಾಸಿ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಬಟ್ ಇದು ಯೂಶಲಿ ಅಷ್ಟೊಂದೇನು ಯೂಸ್ ಆಗಲ್ಲ. ಬಟ್ ಅಟ್ಲೀಸ್ಟ್ ಇನ್ನೂ ಕೊಟ್ಟಿದ್ದಾರಲ್ಲ, ಅದಕ್ಕೆ ಅಟ್ಲೀಸ್ಟ್ ಖುಷಿ ಪಡಬೇಕಷ್ಟೆ. ಬಟ್ ಇದು ಎಲ್ಲಿ ಹೋದೋ ಗೊತ್ತಿಲ್ಲ, ಕಿಚನಲ್ಲಿ ಇಕ್ಬೇಕಾ ಇಲ್ಲ ಶೋಕೇಶಲ್ಲಿ ಇಕ್ಬೇಕಾ. ಸೊ ಇದೊಂದು ಲೆದರ್ ಬ್ಯಾಗು ವಿತ್ ಕೀ ಚೈನ್ಸ್ ಆ್ಯಂಡ್ ಒಂದು ಪ್ಲೇಟು, 2 ಡಬ್ಬ. ಸೊ ಈ ಬಾಕ್ಸ್ ಒಳಗೆ 2 ಚಾಕ್ಲೇಟ್ಸ್ ಕೊಟ್ಟಿದ್ದಾರೆ, ಲಾಡೂಸ್. ಸೊ ಒಂದು ಕಾಫಿ ಆಲ್ಮಂಡ್ ಲಾಡೂಸ್, ಇನ್ನೊಂದು ವೆನಿಲಾ ಚಾಕ್ಲೇಟ್ ಲಾಡೂಸ್. ಸೊ ಇವೆರಡೂ ಯಾವುದೇ ಶುಗರ್ ಯೂಸ್ ಮಾಡದೆ ಕಂಪ್ಲೀಟ್ಲಿ ಡ್ರೈ ಫ್ರೂಟ್ಸ್ ಮತ್ತು ಡೇಟ್ಸ್ನ ಯೂಸ್ ಮಾಡ್ಕೊಂಡು ಲಾಡೂಸ್ ಥರ ಮಾಡಿದ್ದಾರೆ. ಈ ಬಾಕ್ಸ್ ಕ್ವಾಲಿಟಿ ಥಿಕ್ನೆಸ್ ಚೆನ್ನಾಗಿದೆ, ಕಂಪ್ಲೀಟ್ಲಿ ಕಾಪರ್ ಮೆಟಲ್. ಐ ಲೈಕ್ ಇಟ್. ಅಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.